ವೀಕ್ಷಕರೇ, ಇವತ್ತು ನಮ್ಮ ಮುಂದೆ ಉಸ್ಮಾನ್ ಪಾಷಾ ಶಾ ಮಕಂದರ್ ಇದ್ದಾರೆ. ಬಹುಶಃ ಅನೇಕ ಸಂದರ್ಶನಗಳನ್ನು ನಾನು ಮಾಡಿದ್ದೀನಿ. ಅದರಲ್ಲೂ ಜನಪರ, ಜನಮುಖಿ, ಜನಹಿತ ಬಯಸ್ತಕ್ಕಂಥ ವ್ಯಕ್ತಿತ್ವ ಉಳ್ಳವರು ಅಪರೂಪ. ಇವತ್ತು ಉಸ್ಮಾನ್ ಪಾಷಾ ಅಂದರೆ ಸಿನ್ನೂರು ನಗರದಲ್ಲಿ ಅನಾಥ ರಕ್ಷಕ ಅನ್ನೋ ಇನ್ನೊಂದು ಹೆಸರಿದೆ. ಎಲ್ಲಿಯೇ ಅನಾಥ ಹೆಣಗಳಿರಲಿ, ಗರ್ಭಿಣಿ ಸ್ತ್ರೀಯರಿರಲಿ, ರೋಗಿಗಳಿರಲಿ, ಅವರು ಹಣ ಇರಲಿ ಬಿಡಲಿ, ಅವ್ರನ್ನ ತಮ್ಮ ರಥದಲ್ಲಿ ಅಂದರೆ ಆಟೋದಲ್ಲಿ ಕರ್ಕೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಬಿಟ್ಟು ಬರ್ತಾರೆ. ಅವರು ಇವತ್ತು ನಮ್ಮ ವೈಭವ ವಾಹಿನಿ ಬಂದಿದ್ದಾರೆ. ವೀಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಸ್ವಾಗತ ಸರ್. ಉಸ್ಮಾನ್ ಪಾಷಾ ಅವರೇ, ಇವತ್ತು ಇಂಥ ಕೆಲಸ ಮಾಡೋದು ಕಷ್ಟ. ನಿಮಗೆ ಈ ಕೆಲಸ ಮಾಡಲು ಪ್ರೇರಣೆಯಾಗಿದ್ದೇನು? ಸರ್, ಫಸ್ಟಾಗಿ ನಿಮಗೆ ತುಂಬ ಧನ್ಯವಾದಗಳು ನನಗೆ ಇಲ್ಲಿ ಕರೆದಿಸಲುವಾಗಿ. ಫಸ್ಟಾಗಿ ನಮ್ಮಪ್ಪವರು ನಾವು ಚಿಕ್ಕರಿದ್ದಾಗ ಸುಮಾರು 16-17 ವಯಸ್ಸು ನಮಗೆ ತೀರೋದಾಗ ನಮ್ಮಪ್ಪವರು ಇನ್ನೂ ಜೀವತಾಗಿದ್ದ ಹೇಳ್ತಿದ್ರು, ನಿನ್ನ ಕೈಲಿದ್ದ ಕೊಡೋಕ್ಕಾಗಿಲ್ಲ ಅಂದ್ರೆ ಏನಾರು ಸೇವೆ ಮಾಡ್ಬೇಕಪ್ಪ ಅಂತ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ನಮ್ಮಪ್ಪ ಫಿಲ್ಟರ್ ಇಟ್ಟಿನ ಅವ್ರಿಗೆ ಕೊಡ್ತಿದ್ರು. ಅವರು ಆಗಿನ ಕಾಲಕ್ಕೆ ನಾವು ಚಿಕ್ಕವರಿದ್ದಾಗ ಬಾವು ನಮ್ಮಪ್ಪನ ಸರ್ ಬಾವಣ ಅಂತ ಹೇಳಿ ಅವ್ರು ಇಟ್ಟು ಸೇರು 2 ಸೇರು 3 ಸೇರು ಇಟ್ಟು ಕೊಡ್ತಿದ್ರು. ಅಪ್ಪ ಏನು ರೊಕ್ಕ ತಗೊಳಂಗಿಲ್ಲ ಅಂತ ಹೇಳಿದಿಲ್ಲ, ಅಲ್ಲೇ ಅದು ಹಂಗೆ ಕೊಟ್ಬಿಡ್ಬೇಕು, ಜಾಸ್ತಿ ಮಾಡ್ತಾರ ಅಂತ ಅಂತಿದ್ರು. ಅವಾಗ ಅಂತಿದ್ರು, ನಿನ್ನ ಕೈಲದ್ದು ಏನು ಕೊಡೋಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಏನಾರು ಕೆಲಸ ಮಾಡ್ಬೇಕಂತ ಹೇಳ್ತಿದ್ರು. ಆಮೇಲೆ ನಮ್ಮ ಅಪ್ಪವ್ರು ಎಲ್ಲಾರು ಫಸ್ಟ್ ನಮ್ಮ ತಾಯಿರು ತೀರ್ಕೊಂಡ್ರು, ಆಮೇಲೆ ನಮ್ಮ ಅಪ್ಪರು ತೀರ್ಕೊಂಡ್ರು. ನಾವು ಟೋಟಲ್ 5 ಜನ ಅಣ್ಣ ತಮ್ಮರು. ಇಬ್ಬರು ಇನ್ನೊಬ್ಬ ನಮ್ಮಣ್ಣ ಅದಾನ, 3 ಅಕ್ಕ ತಂಗಿಯರು. ನಮ್ಮ ಅಪ್ಪರ ಒಬ್ಬಾಕಿಗೆ ಲಗ್ನ ಮಾಡಿದ್ರು, ಇನ್ನ 2 ಇದ್ರು. ಹಂಗೆ ನಮ್ಮ ತಾಯಿ ತಂದೆ ತೀರೋದ್ಮೇಲೆ ನಮ್ಮ ದೊಡ್ಡಮ್ಮ ಹೆಂಗ ದೊಡ್ಡಪ್ಪ ಅಂದ್ರೆ ನಮ್ಮ ಹೆಚ್ಚು ಭಾಷಾ ಕೌನ್ಸರ್ ಅವ್ರ ತಾಯಿ ನಮ್ಗೆ ಸಾಕಿ ಸಲಿ ದೊಡ್ಡವ್ರು ಮಾಡಿದ್ರು. ಆ ನಂತರ ನಾವು ಮೋಟರ್ ಸೈಕಲ್ ಕೆಲಸ ಮಾಡ್ತಾ ಮಾಡ್ತಾ ಆಟೋ ತಗೊಂಡಿವಿ. ಎಷ್ಟೇ ಇಶ್ಯೂ ನೀವು ಆಟೋ? 96 ಬಂದಿವಿ ಸರ್. 96 ಫೀಲ್ಡ್ ಬಂದಿವಿ. ಬಂದ್ಮೇಲೆ ಆಟೋ ನಡೆಸ್ತಾ ಅವಾಗ ಜನ ಬಾಳ ಪಡೆದಾಡೋದು ನೋಡಿ, ಅವ್ರದ್ದು ನೋಡಿ ಕ್ಯಾಸಿ ನಾವು ಕೆಲವು ಬರ್ತಲ್ಲ ದುಡ್ಡು ಇಸ್ಕೊಂತಿದ್ವಿ, ಹಂಗೆ ಬಿಟ್ಟು ಬರ್ತಿದ್ವಿ. ಅದು ಮೊದಲು ಚಿಮಣಿ ಆಟೋ ಎಲ್ಲ ಆಗಿನ ಕಾಲಕ್ಕೆ ಒಂದ್ 20 ರೂಪಾಯಿ ಪೆಟ್ರೋಲ್ ಹಾಕಿ ಒಂದ್ 20 ರೂಪಾಯಿ ಚಿಮಣಿ ಹಾಕಿಬಿಟ್ರೆ ಸಂಜೆ ತರ ನಡೆಸಿ ಮನೆಗೆ ಹೋಗ್ಬಿಡಾರ. ಹಂಗ ಮಾಡ್ತಾ ಅದು ಇನ್ನ ನಮ್ಗೆ ಅವ್ರ ಜನ ಭಾರಿ ಮಾಡ್ತೇಪ್ಪ ಅಂತ ಹೇಳಿ ನಮ್ಗೆ ಖುಷಿ ಇನ್ನೊಂದ್ ಸ್ವಲ್ಪ. ಅಂದ್ರೆ ಹಂಗ ಕರ್ಕೊಂಡು ಹೋಗ್ಬಿಡೋದು ಬೇಸ್ ಮಾಡಿದ ನಮ್ಗೆ ನಡ್ರಿ ಅಂತ ಅಂದ್ಬಿಡೋದು ಸರ್. ಅವಾಗ ಬಾಳ ಖುಷಿ ನಮ್ಗೆ.